ಈ ಕಳಬೇಡ ಕುಳಬೇಡ ಅಂತಕ್ಕಂತಹ ಬಸವಣ್ಣವರ ಒಂದು ವಚನವನ್ನು ತಿಳಿದುಕೊಂಡ್ರೆ ಸಮಾಜದಲ್ಲಿ ಅಪರಾಧಗಳೇ ಇರೋದಿಲ್ಲ, ನ್ಯಾಯಾಲಯಗಳ ಅವಶ್ಯಕತೆನೇ ಇರೋದಿಲ್ಲ, ಪೊಲೀಸ್ ಠಾಣೆ ಅವಶ್ಯಕತೆಯೂ ಇರೋದಿಲ್ಲ. ಕಳಬೇಡ ಕುಲಬೇಡ ಹುಸಿಯ ನುಡಿಯಲು ಬೇಡ ಅಂತಕ್ಕಂಥ ಒಂದೇ ಒಂದು ವಚನದ ತಾತ್ಪರ್ಯವನ್ನು ಬದುಕಿಗೆ ನಾವು ಅಳವಡಿಸ್ಕೊಂಡ್ರೆ ಆದರೆ ಏನಾಗ್ತಾ ಇದ್ದೀವಿ? ಹಂಗಾಗ್ತಾ ಇಲ್ಲ. ಇದನ್ನು ಕೇವಲ ವಚನವನ್ನು ಹೇಳಲಿಕ್ಕಷ್ಟೇ ಸೀಮಿತವಾಗಿ ಮಾಡ್ಕೊಂಡಿದ್ದೀವಿ. ರಾಗ ಹೇಳಲಿಕ್ಕೆ ಇನ್ನೊಂದಷ್ಟು ನಾವು ಸಿದ್ಧವಾಗಿದ್ದೀವಿ. ಬಹುಶಃ ಈ ವಚನದ ತಾತ್ಪರ್ಯಕ್ಕೆ ಸರಿಯಾಗಿ ಬದುಕಲಿಕ್ಕೆ ನಮ್ಮ ಕೈಲಿ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ನೋಡಿ, ನಮ್ಮ ಪರಂಪರೆಯಲ್ಲಿ ಪೂಜ್ಯರಿಗೆ ಬಹಳ ಮಹತ್ವವಾಗಿರ್ತಕ್ಕಂಥ ಸ್ಥಾನವನ್ನು ಕೊಟ್ಟಿದ್ದೀವಿ. ಇವತ್ತು ಭಕ್ತರು ಮಾತ್ರ ಅಲ್ಲ, ಸ್ವಾಮೀಜಿಗಳಿಗೆ ನಾವು ಬುದ್ಧಿ ಹಿಂಗಲ್ಲ ಹಿಂಗೆ ಅಂತಕ್ಕಂಥ ಹೇಳ್ಕೊತಕ್ಕಂಥ ಸಂದರ್ಭ ಬಂದಿದೆ. ಬುದ್ಧಿಯರು ಅದನ್ನು ಒಪ್ಕೊತಾರೆ ಅಂತ ನಾನು ಹೇಳ್ತೀನಿ. ನಾನೇ ಸಾಮಾನ್ಯನಂತ ನಾನು ಒಬ್ಬ ಕೃಷಿ ಕೆಲಸ ಮಾಡ್ತಿರ್ತಕ್ಕಂಥ ನಾನು ನನ್ನ ನಾಲಿಗೆಯಿಂದ ನನ್ನ ಬುದ್ಧಿ ಬಂದ ಮೇಲೆ ಕೆಲವು ಪದಗಳನ್ನೇ ಉಪಯೋಗ ಮಾಡಿಲ್ಲ. ಆದರೆ ನನ್ನಂತೂ ಉಪಯೋಗ ಮಾಡದೇ ಇರ್ತಕ್ಕಂಥ ಪದಗಳನ್ನು ಸಾಧು ಸಂತರು ಇವತ್ತು ಅದನ್ನು ಕೇಳಲಿಕ್ಕೂ ಬಹಳ ಹಿಂಸೆ ಆಗ್ತಾಯಿದೆ. ಅಂಥಂಥ ಪದಗಳ ಮೂಲಕ ಒಬ್ಬ ಗುರು ಇನ್ನೊಬ್ಬ ಗುರುವಿಗೆ ಬೈತಾ ಇದ್ದಾರೆ. ಆಯ ತಪ್ತಾ ಇದೆಯಲ್ವಾ, ಲಯ ತಪ್ತಾ ಇದೆಯಲ್ವಾ, ಸಮಾಜ ಪೂಜ್ಯರನ್ನು ಮಠ ಮಂದಿರಗಳನ್ನು ಯಾಕೆ ನಾವು ಎತ್ತರ ಸ್ಥಾನದಲ್ಲಿ ಇಟ್ಟಿದ್ದು ಮತ್ತು ಅದು ಅನಿವಾರ್ಯ ಯಾಕೆ ಅಂತಕ್ಕಂಥದ್ದನ್ನು ಅರಿಬೇಕಾಗಿದೆ. ಒಬ್ಬ ರಾಜ ಒಂದು ಸತಿ ಸಂಸ್ಕೃತ ಕಲಿಬೇಕು ಅಂತೇಳಿ ಆಸೆ ಆಗುತ್ತಂತೆ. ಆಗ ಮಂತ್ರಿಗೆ ಕರೆದು ಒಬ್ಬ ಒಳ್ಳೆಯ ವಿದ್ವಾಂಸನನ್ನು ಕಳಿಸು, ನಾನು ಸಂಸ್ಕೃತ ಕಲಿಬೇಕು ಅಂತೇಳಿ ಮಂತ್ರಿಗೆ ಹೇಳಿ ಕಳಿಸ್ತಾನೆ. ಆ ರಾಜ್ಯದ ಒಬ್ಬ ಶ್ರೇಷ್ಠ ವಿದ್ವಾಂಸನನ್ನು ಕರೆಸಿ ರಾಜನಿಗೆ ಸಂಸ್ಕೃತವನ್ನು ಕಲಿಸ್ತಕ್ಕಂಥ ಪ್ರಯೋಗ ಆಗುತ್ತೆ. 1 ತಿಂಗಳಾಗುತ್ತೆ, 2 ತಿಂಗಳಾಗುತ್ತೆ, 3 ತಿಂಗಳಾಗುತ್ತೆ. ರಾಜನಿಗೆ ಒಂದು ಸಂಸ್ಕೃತದ ಪದಗಳೇ ಬರೋದಿಲ್ಲ. ಯಾಕೆ ಹೀಗೆ ಅಂಥೇಳಿ ರಾಜ ವಿದ್ವಾಂಸನನ್ನು ಕೇಳ್ತಾನೆ. ಆಗ ಆ ವಿದ್ವಾಂಸ ಹೇಳ್ತಾನೆ, ಮಹಾರಾಜರೇ, 1 ತಿಂಗಳು ನಿಮ್ಮ ಜಾಗವನ್ನು ನನಗೆ ಕೊಡಿ, ನನ್ನ ಜಾಗದಲ್ಲಿ ನೀವು ಬಂದು ಕುಳಿತುಕೊಳ್ಳಿ, ನಿಮಗೆ ಸಂಸ್ಕೃತವನ್ನು ನಾನು 1 ತಿಂಗಳಲ್ಲಿ ಕಲಿಸ್ತೀನಿ ಅಂತ. ಆಗಲಿ ಅಂಥೇಳಿ ವಿದ್ವಾಂಸ ರಾಜನ ಆಸ್ಥಾನದ ಮೇಲೆ ಕೂತ್ಕೊಂತಾನೆ. ರಾಜ ಗುರುವಿನ ಹತ್ರ ಬಂದು ಮುಂಭಾಗದಲ್ಲಿ ಕೂರ್ತಾನೆ. 1 ತಿಂಗಳಲ್ಲಿ ರಾಜನಿಗೆ ಸಂಸ್ಕೃತ ಬರುತ್ತೆ. ಪ್ರಶ್ನೆ ಇರೋದು ಇಲ್ಲಿ, ಹೇಗೆ ಕಲಿತ ಅಂದರೆ, ರಾಜನಿಗೆ ಇತ್ತು ನಾನು ರಾಜ, ನಾನು ಚಕ್ರಾಧಿಪತಿ, ನಾನು ಸಾಮ್ರಾಟ ಅಂತಕ್ಕಂತಹ ಅಹಂ ಇತ್ತು. ಯಾವಾಗ ಪೀಠದಿಂದ ಹೊರಗೆ ಬಂದು ಸಿಂಹಾಸನದಿಂದ ಹೊರಗೆ ಕೂತ್ಕೊಂಡೋ, ಯಾವಾಗ ಅಹಮ್ಮನ್ನು ಕಳಚಿಕೊಂಡೋ, ಆ ಅಹಮ್ಮನ್ನು ಕಳಚಿಕೊಂಡಂಥ ಕಾರಣಕ್ಕಾಗಿ ಅವನು ಸೊನ್ನೆಯಾಗಿದ್ದರಿಂದ, ಶೂನ್ಯವಾಗಿದ್ದರಿಂದ 1 ತಿಂಗಳಲ್ಲಿ ಸಂಸ್ಕೃತವನ್ನು ಕಲಿತ. ನಾವು ನಮ್ಮ ಅಹಮ್ಮನ್ನು ನಾವು ಯಾವತ್ತೂ ಕಳಚಿಕೊಳ್ಳೋದಿಲ್ವೋ, ನಮ್ಮ ಅಹಮ್ಮನ್ನು ಅದನ್ನು ವಿಸರ್ಜಿಸೋದಿಲ್ವೋ, ಯಾವುದೇ ಕಲಿಕೆಗೆ ಸಾಧ್ಯ ಆಗೋದಿಲ್ಲ.